ಸೊಂಡೂರೊಳಗೆ ಒಂದು ಬಿರಿಯಾನಿ ಇದೆ ಸ್ವಲ್ಪ ಡೈಲಿ ತಪ್ತೀವಿ. ಈಗ ಮೇಕಿಂಗ್ಗೋಸ್ಕರನೇ ಬೆಳಗ್ಗೆ ಹಂಗ ಬಂದೀವಿ ಇಬ್ರು. ಏನು ರುಬ್ಬಿ ಹಾಕಿದ್ರಲ್ಲ, ಏನು ಹಾಕ್ಬಿಟ್ರೆ ಗೈಸ್ ಗಮ್ಮನ ಆಗತ್ಬಿಡ್ತಾವೆ. ತರ್ಸ್ ಹಾಗೆ ಈಗ ತಿಂದಿರೋ ನಮ್ಮ ಹುಲಿಗೆ ಅಮೌಂಟ್ ಕೊಡಕ್ಕೆ ಹೋದ್ರೆ ಅಮೌಂಟ್ ಇಸ್ಕೊಳ ಈ ಪರಿ ನಾಚ್ಕೊಂಡ್ರೆ ಹೆಂಗೆ ಅಂತ ಒಂದು ವರ್ಷ ಆಗ್ಲಿ ನಾವು ವ್ಲಾಗ್ ಮಾಡಕತ್ತ. ಆದ್ರೆ ಈ ನಯನ ನಾಜೂಕು ಈಗ ನೈಟ್ ಅಂದ್ರೆ ಇವತ್ತು ನಾವು ಬೆಂಗಳೂರಿಗೆ ಹೊಂಟಿವಿ. ಎಲ್ಲ ಸರ್ಪ್ರೈಸ್ ಗೈಸ್, ಅದು ನಿಮಗೂ ಸರ್ಪ್ರೈಸು ನಮಗೂ ಸರ್ಪ್ರೈಸು. ಯಾರು ಮನೆಗೆ ಇರ್ತೀವಿ ಎಲ್ಲ ಯೂನಿಕ್ ಗೈಸ್. ಇದು 10:30ಗೆ ಬಸ್ ಚೆಕ್ಔಟ್ ಐತಿ, ಚೆಕ್ ಇನ್ ಐತಿ. ಲೈಟ್ ಮರ್ತಿ ಅಲ್ಲೇ ಅಂತ ಅಂದ್ಬಿಟ್ಟಾಳ. ಅಂದ್ರೆ ನಾವು ವಿಡಿಯೋ ಮಾಡೋದು ಲೈಟ್ ಬರೋದಲ್ಲ ಗೈಸ್, ಅಲ್ಲೇ ಮರ್ತು ಬಂದ್ಬಿಡಿ. ಏನಲ್ಲಿ ಬಸ್ ಬಂದ್ ಗೈಸ್ ಮಲ್ಲಿಗೆ. ಈಗ ನಮ್ಮ ಹುಲಿ ಮೆಲ್ಲಗೆ ಅಂದ್ರೆ ಇಂಥ ಲಕ್ಸುರಿ ಬಸ್. ಐ ಆಮ್ ಗಿವಿಂಗ್ ಮೈ ಫೀಲ್ಡ್ ಬ್ಯಾಕ್ ಬ್ರೋ. ಲಿಟ್ರಲಿ ಫಸ್ಟ್ ಟೈಮ್ ಈ ಥರ ಬಂದಿರೋದು. ಸೈಕೆ ಲಿಟ್ರಲಿ ಸೈಕೆ. ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ರೀ. ಇವತ್ತು ನಾವು ಎಲ್ಲಿಗೆ ಬಂದೀವಿ ಅಂತಂದ್ರೆ ಸೀದಾ ಬಂದಿರೋದು ಇಲ್ಲಿ ಸೊಂಡೂರಿಗೆ ಬಂದೀವಿ. ಸೊಂಡೂರೊಳಗೆ ಒಂದು ಬಿರಿಯಾನಿ ಇದೆ. ಸ್ವಲ್ಪ ಡೈಲಿ ಸ್ವಲ್ಪ ಸಣ್ಣ ಇಡಲಿ ಗೈಸ್. ಇಲ್ಲಿ ಸೊಂಡೂರೊಳಗೆ ನಾವು ಒಂದು ವಿಡಿಯೋ ಶೂಟ್ ಮಾಡಕ್ಕೆ ಬಂದ್ವಿ. ಎದರದಂದರೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಅಂದರೆ ಇಲ್ಲಿ ಶುಕ್ರವಾರ ಮತ್ತು ಸಂಡೇ ಅನಾವತ್ತ ಕ್ರೇಜಿ ಪಾಪ್ಯುಲರ್ ಇರೋ ಬಂದೀವಿ ರೀ. ಮೇಕಿಂಗ್ ಎಲ್ಲ ತೆಗೆದೀವಿ. ಈಗ ಮೇಕಿಂಗ್ಗೋಸ್ಕರನೇ ಬೆಳಗ್ಗೆ ಹಂಗ ಬಂದೀವಿ ಇಬ್ಬರು. ಈಗ ಶಿಸ್ತು ಹೊಡೆದೈತಿ, ಅಂದ್ರೆ ಒಡೆನೇ ಐತಿ. ನಾನು ಹೊಡೆಯಲ್ಲ ಗೈಸ್, ಗೊತ್ತಲ್ಲ, ಬಿಕಾಸ್ ಆಫ್ ಅದಕ್ಕೆ ಮೇಕಿಂಗ್ ಅಂತೂ ಸ್ಮೆಲ್ ಗಮ್ ಅಂತ ಬರಾಗತ್ತೆ. ಫಸ್ಟ್ ಟೈಮ್ ನಾನ್ ವೆಜ್ ಸ್ಮೆಲ್ ಈ ಥರ ಸ್ಪಷ್ಟತೆ ಸ್ಮೆಲ್ ಬರಾಗತ್ತಿರೋದು ಫಸ್ಟ್ ಟೈಮು. ಮೇಕಿಂಗ್ ಚೆನ್ನಾಗಿತ್ತು. ಅದ್ರ ಬದಲಿ ಮಶ್ರೂಮ್ ಇದ್ದಿದ್ರೆ ನಾನು ಹೊಡಿತಿದ್ದೆ. ಕರೆಕ್ಟಲ್ಲೇ ಹೌದು, ಚೆನ್ನಾಗಿತ್ತು ಬಿಡು. ಮಿಕ್ಸರ್ ಅಲ್ಲ ಏನು, ಅದೇ ಅಲ್ಲ ಸೀಕ್ರೆಟ್ ಮಸಾಲ. ಅವ್ರೇನು ರುಬ್ಬಿ ಹಾಕಿದ್ರಲ್ಲ, ಏನು ಹಾಕ್ಬಿಟ್ರೆ ಗೈಸ್ ಗಮ್ಮನ ಆಗತ್ಬಿಡ್ತಾವೆ. ಈಗ ದಮ್ ತೆಗಿತಾರೆ, ದಮ್ ತೆಗೆದು ಎಲ್ಲ ಇದು ಮಾಡ್ತಾರೆ ಅವರು. ಶುಕ್ರವಾರ ಸಂಡೇ ಅಷ್ಟೇ ಮಟನ್ ಬಿರಿಯಾನಿ ಮಾಡ್ತಾರೆ. ಉಳ್ಕಿಡ್ಡೆ ಎಲ್ಲ ಮಟನ್ ಚಿಕನ್ ಇದು ಉಳ್ಕಿಡ್ಡೆ ಎಲ್ಲ ಚಿಕನ್ ಇರುತ್ತೆ. ಮಟನ್ ಬಿರಿಯಾನಿ ಇರೋದೇ ಈ ಟೈಮ್ನಾಗ. ಅದಕ್ಕೆ ಈಗ ಹೋಗೋಣ ಬಾ, ಲೇಟ್ ಟೈಮ್ ಮಾಡ್ತಾರೆ. ಎಲ್ಲ ವೀಡಿಯೋಸ್ ತೋರಿಸಿ ಪೀಸ್ ಯಾವ ಥರ ಇರುತ್ತೆ, ಪೀಸ್ ಯಾವ ಥರ ಇದಾಗುತ್ತೆ ಎಲ್ಲ ಮಾಡೋಣ ಅಂತಿಂದೆ. ಇರೋದು ಒಂದೇ ಫೋನು, ಅದಕ್ಕೆ ಎಲ್ಲೂ ಮಾಡೋಕ್ಕಲ್ಲ, ಕವರಪ್ ಮಾಡೋಕ್ಕಾಗಲ್ಲ ಅಂತ ಹೇಳೋಣ. ಲೆಟ್ಸ್ ಗೋ. ವೇಟ್ ಮಾಡೋಣ. ಈಗ ಕ್ಯಾಮ್ರಾ ಇದು ನೋಡೋಣ, ಇಲ್ಲಿ ನೋಡ್ರಿ. ಒನ್ ಟೈಮ್ ಹಿಂಗೆ ಮಾಡಿದ್ರಪ್ಪ, ಇಲ್ಲಿ ನೋಡಿ ಕಲಿಸಿ ಹಿಂಗೆ ತೋರಿಸೋಣ. ಕ್ಯಾಮ್ರಾಗೆ ತೋರಿಸಿ, ಅಲ್ಲಿ ನೋಡಿ ಕಲಿಸೋಣ, ತೋರಿಸೋಣ. ಹಾಂ, ಇದೆಷ್ಟಣ್ಣ ಪ್ಲೇಟ್ ಮಟನ್ ಬಿರಿಯಾನಿ? 280. ಅಂದರೆ ಈಗ ಸಿಲಿಂಡರ್ಗಿಂತ ಮುಂಚೆ 250. ಹಾಂ ಹಾಂ ಹಾಂ. ಮಟನ್ ಅಲ್ಲ ಇದು ಮಟನ್ ಬಿರಿಯಾನಿ. ಹಾಂ, ಇಡಿ. Wait.
ಗೈಸ್ ಫೈನಲಿ ನಮ್ಮ ಟೈಗರ್ ಮುಂದೆ ಮಟನ್ ಬಿರಿಯಾನಿ ಇದೆ. ಈಗ ಬ್ಯಾಟಿಂಗಿಗೆ ಫುಲ್ ಸಿದ್ಧತೆ ಮಾಡ್ಕೊಂಡಿದ್ದಾನೆ. ಪೀಸ್ ಪೀಸ್ ನೋಡ್ರಿ ಸಹಿ ಪೀಸ್. ಈಗ ಹುಲಿ ಬ್ಯಾಟಿಂಗ್ ಹೊಡಿತಾನೆ. ಅಲ್ಲ ನೀವು ತೋರ್ಸಲ್ ಬಿಟ್ಟೆ ಅಣ್ಣ, ಪೀಸ್ ಅಷ್ಟೇ ತೋರ್ಸಲ್ಲ. ಮುರಿಯೋದು ಗಿರಿಯೋದು ಸ್ವಲ್ಪ ಅಜೇಸ್ ವರ್ಣವ ಬ್ಯಾಟಿಂಗ್ ಅಂದರೆ ಎಲ್ಲ ನಿನ್ನ ಮಗ ತೋರ್ಸಲ್ಲ ಅನ್ನೋಗೈತೀನಿ ಎಲ್ಲ. ಅಜೇಸ್ ಸೀದಾ ಮಟನ್ ಬಿರಿಯಾನಿ ಎಷ್ಟು ಅಂದ್ರೆ ಆ ಮಟನ್ 280 ಗೈಸ್. ಮಟನ್ ಬಿರಿಯಾನಿ ಅಂದರೆ ಚಿಕನ್ ಐತಿ. ಇಲ್ಲಿ ಮೇನ್ ಫೇಮಸ್ಸು ಶುಕ್ರವಾರ ಮತ್ತು ಸಂಡೇ ಗೈಸ್ ಮೇನ್. ತೋರಿಸೋಣ ಪೀಸ್ ತೋರಿಸಿ. ಇದು ತೋರಿಸಿದೆ ಈ ಕಡೆ ಪೀಸ್ ಇದೆ. ಹಾಂ ತೋರಿಸಿ ಆಹಾ ತಿನ್ಬೋದು ಆದ್ರೆ ಹೇಳ್ಬಡ್ಲಿ ತಿನ್ನೋದು ಹೇಳ್ಬೇಡ ಮತ್ತೆ ಫೈನಲಿ ಎಲ್ಲ ಪ್ರಮೋಷನ್ ಮುಗೀತು ಗೈಸ್. ಒಂದೊಂದು ಪ್ರಮೋಷನ್ ಹಿಂಗಿರುತ್ತೆ, ಎಷ್ಟು ಫ್ರೆಂಡ್ಲಿ ಆಗಿ. ಈಗ ತಿಂದಿರೋ ನಮ್ಮ ಹುಲಿಗೆ ಅಮೌಂಟ್ ಕೊಡೋಕೆ ಹೋದ್ರೆ ಅಮೌಂಟ್ ಇಸ್ಕೊಂಡು ಅಂದರೆ ಒಂದೊಂದು ಪ್ರಮೋಷನ್ಸ್ ಇದು ಪ್ರಮೋಷನ್ಸ್ ಅಲ್ಲ ಇವು, ಬಂದು ಕೇಳಿ ಮಾಡಿರೋದು ಇಷ್ಟೇ ರೆಸ್ಪೆಕ್ಟ್ ಇರುತ್ತೆ ಗೈಸ್. ಇಷ್ಟು ಇದು ಕೊಡ್ತಾರೆ ಗೈಸ್. ಒಂದು ಡಸ್ಟ್ ನೋಡ್ರಿ ಗೈಸ್, ನಮ್ಮನೆ ತುಂಬ ಗೈಸ್. ಈಗ ಫೈನಲಿ ಎಲ್ಲ ಚಲೋ ತಿಂದ ವರುಣಿಂದ ರಿವ್ಯೂ ಕೇಳೋಣ ಗೈಸ್. ಹೇಳಿ ಅವಣ ಅಟ್ಲೀಸ್ಟ್ ಒಂದರ ಏನೋ ಚೆನ್ನಾಗಾರ ಈ ಥರ ಹೇಳಿ ಅಪ್ಪ. ಈ ಪರಿ ನಾಚ್ಕೊಂಡ್ರೆ ಹೆಂಗೆ ಅಂತ ಒಂದು ವರ್ಷ ಆಗಲಿ ನಾವು ವ್ಲಾಗ್ ಮಾಡೋಕತ್ತೆ. ಆದರೆ ಈ ನಯನ ನಾಜೂಕು ಅದಕ್ಕೆ ಗೈಸ್ ಈಗ ಒಳ್ಳೆ ರೆಸ್ಪಾನ್ಸ್ ಅಂದರೆ ಟೇಸ್ಟ್ ಚೆನ್ನಾಗಿತ್ತು. ಕೊರೋನ ಹೇಳ್ಬೇಕು, ನಾನು ಹೇಳಾಕತ್ತೀನಿ ಚೆನ್ನಾಗಿದೆ ಎಲ್ಲ. ಈಗ ಶಿಸ್ತು ಬಿಸಿಲಾಗಿ ಈಗ ಬಂದು ಇಂಥ ಬಿಸಿಲಾಗ ಹೊಂಟೀವಿ ಈಗ ಹಾಸ್ಪಿಟಲ್ಸ್. ಈಗ ಲೆಟ್ಸ್ ಗೋ ಗೈಸ್ ಹೋಗೋಣ ಗೈಸ್. ಎಲ್ಲ ವಿಡಿಯೋ ಏನು ಬ್ಲಾಗಿಂದ ಏನೈತೆ ಎಲ್ಲ ಮಾಡಿ ಫೈನಲಿ ಬಂದು ಗೈಸ್. ಇದು ಎಲ್ಲ ಈಗ ಆಗಿರೋ ಡಿಸಿಷನ್ ನಾವು ಏನು ತೊಗೊಳಕತ್ತೀನಲ್ಲ ಈಗ ಎಲ್ಲ ಸಡನ್ ಗೈಸ್. ಹಂಗಂತಂದು ಏನು ಸೀರಿಯಸ್ ಡಿಸಿಷನ್ ಏನಂತಲ್ಲ. ಈಗ ನೈಟ್ ಅಂದರೆ ಇವತ್ತು ನಾವು ಬೆಂಗಳೂರಿಗೆ ಹೊಂಟೀವಿ. ನಾನು ಹೋಗೋಣ 2 ದಿನಕ್ಕೆ, ಅಂದರೆ ಸಂಡೇ ನೈಟ್ ಬರ್ತೀವಿ. ಶುಕ್ರವಾರ ಈಗ ನೈಟ್ ಹೊಂಟೀವಿ ಗೈಸ್. ಈಗ ಎಲ್ಲ ಸರ್ಪ್ರೈಸ್ ಗೈಸ್. ಅದು ನಿಮಗೂ ಸರ್ಪ್ರೈಸು ನಮಗೂ ಸರ್ಪ್ರೈಸು. ಎದಕ್ಕೆ ಹೊಂಟೀವಿ ಏನು ಹೊಂಟೀವಿ ಅಂತಂದು ತೋರಿಸ್ತೀವಿ. ಅಲ್ಲಿ ಎಲ್ಲಿರ್ತೀವಿ, ಯಾರ ಮನೆಗೆ ಇರ್ತೀವಿ, ಎಲ್ಲ ಯೂನಿಕ್ ಗೈಸ್. ಇದು ಕಂಟಿನ್ಯೂ ಮಾಡ್ತೀನಿ ಗೈಸ್ ಲಾಗು. ಈಗ ಐ ಥಿಂಕ್ 10 ಗಂಟೆಗೆ ಬಸ್ ಬುಕ್ ಮಾಡಿವಿ, ಮಲಗಿ ಟ್ರಾವೆಲ್ಸ್ ಅಂತಂದು ವಿತ್ AC. ಅದಕ್ಕೆ ಈಗ ಅದಕ್ಕೆ ಹೋಗೋದೈತಿ. ಈಗ ಸ್ವಲ್ಪ ಬಟ್ಟೆ ಹಿಡ್ಕೊಂಡು ಹೋಗತ್ತೀನಿ. ಎದಕ್ಕೆ ಹೋಗ್ತೀವಿ ಅನ್ನೋದು ಎಕ್ಸ್ಪೆಕ್ಟೇಷನ್ ಚೆನ್ನಾಗೈತಿ. ಅದಾದರೆ ಚಲೋ, ನಮ್ಮ ಹುಲಿಗೆ ಚಲೋ. ಯಾಕಂದರೆ ಇನ್ನೊಂದು 2-3 ದಿನ ಇರ್ಬೇಕಾಗಿತ್ತು. ವರುಣಿಂದ ಈಗ 15ನೇ ತಾರೀಕಿಗೆ ಹಿಂಗೆ ಇರೋದಕ್ಕೆ ಹಂಗೆ ತ್ರಾಸ ಆಗತ್ತೆ ಗೈಸ್. ಅದಕ್ಕೆ ಈಗ ಪಟ್ಟ ಈಗ ಸ್ವಲ್ಪ ವೀಡಿಯೋಸ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡೈತಿ. ಸ್ಟೋರೇಜ್ ಇದು ಸ್ವಲ್ಪ ಡಿಲೀಟ್ ಮಾಡೋದು ಅದಾವ. ಈ ಸ್ಟೋರೇಜಿನ ಭಾಳ ಗಿಟಿ ಆಗ್ಬಿಡೋದು ಗೈಸ್. ನನಗೆ ಅದು ಏನು ಮಾಡೋಕ್ಕಲ್ಲ ಅಂತ ಹೇಳ್ಕೊಂತ ಫಸ್ಟ್ ಜಲ್ದಿ ಇಡೋಣ, ಜಲ್ದಿ ಊಟ ಮಾಡೋಣ. ಈಗ ಅವಾಗ ಡ್ರೆಸ್ ಗೀಸ್ ಎಲ್ಲ ಇಟ್ಕೊಂಡಾಗತ್ತೀನಿ. ಲೆಟ್ಸ್ ಗೋ. ಫೈನಲಿ ನಮ್ಮ ಈ ಲಗೇಜನ್ನು ಪ್ಯಾಕ್ ಆಗಿದೆ ಗೈಸ್. ಈಗ ಫೈನಲಿ ಹೋಗುವ ಸಮಯ. ಈಗ ನಿಧಿ ಬರ್ತಾನೆ. ನಿಧಿನ ಈ ನಮ್ಮ ಗಾಡಿಯಾಗ ಕರ್ಕೊಂಡೋಗಿ ನಾನು ಬಿಟ್ಟು ಬರ್ತಾನೆ ವಾಪಸ್. ಮಲ್ಲಿಗೆ ಟ್ರಾವೆಲ್ಸ್ ಅಂತ ಹೇಳೋ ಫೋನ್ ಬರಾಕತ್ತೆ. ಈಗ ಅವಾಗ ಅಲ್ಲಿದಾನೇನ. ಲೆಟ್ಸ್ ಗೋ. ಫೈನಲಿ ನಮ್ಮ ವರುಣ ಬಂದ ಸೀದಾ ಮಲ್ಲಿಗೆ ಕಡೆ. ಈ ಕಡೆ ಈಗ ಈ ಮಲ್ಲಿಗೆ ಟ್ರಾವೆಲ್ಸಿಗೆ ಹೋಗೋಣ. ಮಲ್ಲಿಗೆ ಸ್ಪೆಲ್ಲಿಂಗ್ ನೋಡ್ರಿ ಅದು ಬೇರೆ ಗೈಸ್. ಈಗ 10:00ಗೆ ಬಸ್ ಚೆಕ್ಔಟ್ ಐತಿ, ಚೆಕ್ ಇನ್ ಐತಿ. ಅದಕ್ಕೆ ಗೈಸ್ ಈಗ ಬರಾಕ ಬಂತ ಇದೆ ಆಧಾರ ಕಾರ್ಡ್ ಫ್ರೀ ಗೈಸ್. ಈಗ 1 ಅವರ್ ಮೇಲೆ ಆಯ್ತು ಗೈಸ್. ತೆರಿಗೆ ವಿಡಿಯೋ ಮಾಡಾಕತ್ತೀನಿ ಅಂತ ದಿಮಾಕ್ ಮಾಡೋದಲ್ಲ. ಟೈಮ್ ಆಯ್ತು ಹೋಗಿ ಮತ್ತೆ ಯಾರನ್ನ ಹುಡುಗಿ ಏನಾರ ಮತ್ತೆ ಇದು ಹುಷಾರ. ಮನೆಗೆ ಫೋನ್ ಹಚ್ಚಿ ಮನೆಗೆ ಹೋದ್ಮೇಲೆ ಹಾಂ ಹುಷಾರ್. ಹ್ಯಾಪಿ ಜರ್ನಿ. ಓಕೆ ಏನಾರು ತರಲ್ಲ ಬೆಂಗಳೂರಿಂದ? ಬೆಂಗಳೂರು ಹೋಗಲೇ ಏನಾರು ತರಲ್ಲ ಬೆಂಗಳೂರಿಂದ? ನೀನು ಬಾಯ್ ಅನ್ನಕತ್ತ ನೋಡ್ಲೆ ನಾನು ಒಂದು ಇನ್ಸಿಡೆಂಟ್ ಆಗ್ಬಿಡುತ್ತೆ. ಈಗ ಹಚ್ಚಿ ನಮ್ಮ ತಂಗಿ ಲೈಟ್ ಮರ್ತಿ ಅಲ್ಲೇ ಅಂತ ಅಂದ್ಬಿಟ್ಟಾಳ. ಅಂದ್ರೆ ನಾವು ವಿಡಿಯೋ ಮಾಡೋದು ಲೈಟ್ ಬರೋದಲ್ಲ ಗೈಸ್, ಅಲ್ಲೇ ಮರ್ತು ಬಂದ್ಬಿಡಿ. ಹಾಂ ಈಗ ಏನು ಮಾಡ್ಬೇಕು ಅರ್ಥ ಆಗೋದು ಗೈಸ್. ಅದಕ್ಕೆ ಅವ್ನು ನಿಧಿಗೆ ಹೇಳಿನಿ ಈಗ ತಗೊಂಬರ್ತಾನೆ ನಾನು. ಬಸ್ ಬರೋದ್ರಾಗ ತಗೊಂಡೋಗಿ ಯಾಕಂದ್ರೆ ಲೇಟ್ ಆಗೈತಿ. ಈಗ ಮತ್ತು ನಂದು ಒಂದು ಲೈಟ್ ಸಂಬಂಧ ಈಗ ಅಷ್ಟು ಜನ ನಿಂತಾರೆ ಗೈಸ್. ಅವ್ರನ್ನೆಲ್ಲ ಈಗ ಬೈಕೊಂಬಿಡ್ತಾರೆ ನಾನು ಫಿಕ್ಸು. ಅದಕ್ಕೆ ಈಗ ನನ್ನ ಮಗ ಬರ್ತಾನೆ ಅಂತ ಹೇಳಲ್ಲ, ತೊಗೊಂಬಂದ್ರೆ ಚಲೋ. ಈಗ ಲೆಟ್ಸ್ ಗೋ. ಫೈನಲಿ ನಮ್ಮ ಹುಲಿ ಟೈಮಿಗೆ ತಗೊಂಬಂದ. ಪೇ ಮಾಡಿ ಇವನಿಗೆ ಪೇ ಲಿಂಕ್ ಮಾಡಿ. ಫೈನಲಿ ಬಸ್ ಬಂದು ಗೈಸ್ ಮಲ್ಲಿಗೆ. ಈಗ ನಮ್ಮ ಹುಲಿ ಮೆಲ್ಲಗೆ ಹೋಗುವ, ಸೀದೋಗಿ ಮಕ್ಕಣವ. ಸ್ವಲ್ಪ ಎಡಿಟಿನ ಮಾಡಾಕತ್ತೀನಿ ಗೈಸ್. ಸ್ವಲ್ಪ ಎಡಿಟ್ ಪೆಂಡಿಂಗ್ ಐತೆ. ಅದಕ್ಕೆ ಈಗ ತಾಂಡೋಗ್ಬಿಡೆ ಮಂಡಕ್ಕಿ ಎಲ್ಲ ಅದ ಹೊಡೆಯೋಣ. ಮತ್ತು ಅವ್ರು ಮಂಡಕ್ಕಿ ತಿಂದ್ಬಿಟ್ಟು ವಜ್ಜೇನಿಲ್ಲ ಅಲ್ಲ. ಫಸ್ಟ್ ಟೈಮ್ ನಮ್ಮ ಹುಲಿ ಟೈಗರ್
ಫಸ್ಟ್ ಟೈಮ್ ಅಲ್ಲಿ ಅಂದರೆ ಇಂಥ ಲಕ್ಸುರಿ ಬಸ್ ಇದೆ. ಬಳ್ಳಾರಿಯಿಂದ ಎಷ್ಟೇ ಬಂದಿಲ್ಲ. ಅಲ್ಲ ನಿಂದು ಓಕೆ ಬ್ರೋ, ನಂದು ಹೇಳಕತ್ತೀನಿ ನಾನು. ಐ ಆಮ್ ಗಿವಿಂಗ್ ಮೈ ಫೀಡ್ಬ್ಯಾಕ್ ಬ್ರೋ. ಇಂಥ ಲಕ್ಸುರಿ ಬಸ್ ನಮ್ಮ ವರುಣ್ ದೇಶಪಾಂಡೆ ಅವರು ವಿತ್ ಎ ಸಿ ಫುಲ್ ಎ ಸಿ ಬರೋಕತ್ತೈತಿ. ಅವಾಗ ಈಗ ಶೆರ್ವ್ ಆಗಾಕತ್ತೀನಿ ಚಳಿಗೆ. ಈ ಥರ ಬೆಡ್ಶೀಟ್ ಕೊಟ್ಟಿರ್ತಾರೆ ಎ ಸಿ ಥರ ವಿತ್ ಕವರ್ ಒಳಗೆ. ಹೊಸದಲ್ಲ, ಅದನ್ನೇ ಹಿಂಗೆ ಮಾಡಿ ಕೊಟ್ಟಿರ್ತಾರೆ. ಮತ್ತು ಈ ಥರ ಇದು ಬಸ್ ಒಟ್ಟು ಮಲ್ಲಿಗೆ ಈ ಲಿಟ್ರಲಿ ಫಸ್ಟ್ ಟೈಮ್ ಈ ಥರ ಬಂದಿರೋದು. ಸೈಕೆ ಲಿಟ್ರಲಿ ಸೈಕೆ ಇದು. ಈಗ ಶಿಸ್ತು ಮಕ್ಕಳದೈತಿ. ಬೆಂಗಳೂರೊಳಗೆ ಔಟ್ಪುಟ್ ಆಗೋದೈತಿ. ಕೊರೋನ ಅವಾಗ ಪುಟ್ಟದೈತಿ. ಎಸ್ ಸೈಕೆ ಇದಂದ್ರೆ ಭಾರಿ ಸ್ಟಾರ್ಟ್ ನಮಗೆ. ಲೆಟ್ಸ್ ಗೋ.